ಯಾದಗಿರಿಗೆ ವಾಪಸ್ ಆಗಿದ್ದಾರೆ 1,00,000 ಜನ ಕಾರ್ಮಿಕರು. ಬೆಂಗಳೂರು, ಮುಂಬೈ, ಪುಣೆ, ಹೈದರಾಬಾದ್ ನಿಂದ ವಾಪಸ್ ಆಗಿರುವಂತದ್ದು. ಎಲ್ರಿಗೂ ಕೂಡ ಅಲ್ಲಿ ಸಾಕಷ್ಟು ಬರಗಾಲ. ಮೊದಲೇ ಯಾದಗಿರಿ ಅಂದ್ರೆ ಸರಿಯಾಗಿ ಮಳೆ ಮತ್ತೆ ಬೆಳೆಯನ್ನು ಕೂಡ ಬೆಳಿಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅಲ್ಲಿನ ಜನ ಬಡವರೆಲ್ಲರೂ ಕೂಡ ಬೇರೆ ಬೇರೆ ಸಿಟಿಗಳಲ್ಲಿ ಹೋಗಿ ವರ್ಕ್ ಅನ್ನ ಮಾಡ್ತಾ ಇದ್ರು ಕಾರ್ಮಿಕರು. ಈಗ 1,00,000 ಕಾರ್ಮಿಕರು ವಾಪಸ್ ಆಗಿದ್ದಾರೆ. ಹೋಮ್ ಕ್ವಾರಂಟೈನ್ಗೆ ಹೇಳಿರೋದ್ರಿಂದ ಮನೆಗಳಲ್ಲೇ ಲಾಕ್ ಆಗ್ಬಿಟ್ಟಿದ್ದಾರೆ. ಊರಿಗೆ ಬಂದವರಿಗೆ ಕೆಲಸ ಕಾರ್ಯವಿಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಊರಲ್ಲಿ ಸಾಲವನ್ನ ಪಡೆದು ಜೀವನವನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಜನ. ಇವರೆಲ್ಲರೂ ಕೂಡ ಕಾರ್ಮಿಕರು ಅಂದ್ರೆ ಅವತ್ ದುಡಿಬೇಕು, ಅವತ್ ತಿನ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ಕಾರ್ಮಿಕರು ಇವಾಗ ಕಂಪ್ಲೀಟ್ ಲಾಕ್ ಡೌನ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಇಲ್ಲ, ಕೆಲಸ ಅಂತೂ ಇಲ್ಲವೇ ಇಲ್ಲ. ಸೊ ಏನ್ ಮಾಡುದು ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಯಾರಾದ್ರೂ ಸ್ವಲ್ಪ ಇರುವಂತವ್ರ ಹತ್ರ ಬಳಿ ಅವರು ಸಾಲವನ್ನ ಮಾಡಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರಿಗೆ ಪಡಿತರವೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನ ಕೆಲವರಿಗೆ ಆ ಪಡಿತರ ಸಿಗ್ತಾ ಇದೆಯಲ್ಲ ಅದೇ ಆಧಾರ. ಒಂದು 2 ವಾರ ಐತ್ರಿ ಇದು ಬಂದಿವ್ರಿ, ಟ್ಯಾಕ್ಟರ್ದಾಗ ಬಂದಿವ್ರಿ. ಕೆಲವೊಬ್ರು ಎಲ್ಲ ನೋಡ್ಕೊಂಡ್ ಬಂದಾರೆ. ಹೌದ್ರಿ. ಈಗೆಲ್ಲ ಹೆಂಗೀಗ ಜಮೀನ್ ಅದ ಇಲ್ಲ ಏನಿಲ್ರಿ, ನಮ್ಮ ದುಡ್ಕೋದು ಉಣೋದು ಅಷ್ಟೇ ರೀ. ಏನಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ. ರಾಸನ್ ಅಷ್ಟೇ ಹಾಕ್ಯಾರ, ಅಕ್ಕಿ ಅಷ್ಟೇ ನಮ್ಗೆ ಹಾಕೋದು. ನಾ ರಾಸನ್ ಕಾರ್ಡು ಇಲ್ರಿ ನಮಗೆ. ರೇಷನ್ ಕೊಟ್ಟಿಲ್ಲ ನಮ್ಮ ಅತ್ತಿಗೆ ಅಷ್ಟೇ